ಲೋಕಸಭೆ ಮಹಾಯುದ್ಧದ ಫಲಿತಾಂಶಕ್ಕೆ ಕ್ಷಣಗಣನೆ ಶುರುವಾಗಿದೆ. ಲೋಕಸಭಾ ಮತ ಎಣಿಕೆಗೆ ಚುನಾವಣಾ ಆಯೋಗ ಸಜ್ಜಾಗಿದೆ. ಲೋಕಸಭೆ ಮಹಾಯುದ್ಧದ ಫಲಿತಾಂಶಕ್ಕೆ ಕ್ಷಣಗಣನೆ ಶುರುವಾಗಿರುವಂತದ್ದು. ಲೋಕಸಭಾ ಮತ ಎಣಿಕೆಗೆ ಚುನಾವಣಾ ಆಯೋಗ ಸಜ್ಜಾಗಿದೆ. ದೇಶದ ಜನರ ಚಿತ್ತ ಇದೀಗ ಲೋಕಸಭೆ ಚುನಾವಣಾ ಫಲಿತಾಂಶದತ್ತ. ಕರ್ನಾಟಕ ಸೇರಿದಂತೆ ದೇಶದಾದ್ಯಂತ ಮತ ಎಣಿಕೆ ಕೇಂದ್ರದಲ್ಲಿ ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಲೋಕಸಭೆ ಮಹಾಯುದ್ಧದ ಫಲಿತಾಂಶಕ್ಕೆ ಕ್ಷಣಗಣನೆ ಶುರುವಾಗಿರುವಂತದ್ದು. ಲೋಕಸಭಾ ಮತ ಎಣಿಕೆಗೆ ಚುನಾವಣಾ ಆಯೋಗ ಸಜ್ಜಾಗಿದೆ. ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ದೇಶದ ಜನರ ಚಿತ್ತ ಈಗ ಲೋಕಸಭೆ ಚುನಾವಣೆಯ ಫಲಿತಾಂಶದತ್ತ ಇರುವಂತದ್ದು. ನಾಳೆ ಲೋಕಸಭಾ ಚುನಾವಣೆಯ ಮತ ಎಣಿಕೆಯ ಹಿನ್ನೆಲೆಯಲ್ಲಿ ಬೆಂಗಳೂರಿನ 3 ಮತ ಎಣಿಕೆ ಕೇಂದ್ರಗಳಲ್ಲಿ ಹೆಚ್ಚಿನ ಭದ್ರತೆಯನ್ನ ಒದಗಿಸಲಾಗ್ತಾ ಇದೆ. ಮತ ಎಣಿಕೆ ಕೇಂದ್ರಗಳಲ್ಲಿ 1524 ಅಧಿಕಾರಿಗಳನ್ನ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿದೆ. ಮತ ಎಣಿಕೆ ಕೇಂದ್ರಗಳಲ್ಲಿ 13 ಸಶಸ್ತ್ರ ತುಕಡಿಗಳು, 4 QRT ತಂಡಗಳ ನಿಯೋಜನೆಯನ್ನ ಕೂಡ ಮಾಡಲಾಗಿರುವಂತದ್ದು. ಈಗಾಗಲೇ 516 ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿದೆ. ಸ್ಟ್ರಾಂಗ್ ರೂಮ್ ಬಳಿ ಒಂದು CAPF ತುಕಡಿಯನ್ನ ಕೂಡ ನಿಯೋಜನೆ ಮಾಡಲಾಗಿರುವಂತದ್ದು. ಒಟ್ಟು 3 ಶಿಫ್ಟ್ ನಲ್ಲಿ ಬಂದೋಬಸ್ತಾಗಿ ಕರ್ತವ್ಯವನ್ನ ನಿರ್ವಹಣೆ ಮಾಡೋಕೆ ಇದೀಗ ಎಲ್ಲಾ ತಯಾರಿಯನ್ನ ನಡೆಸಿಕೊಡ್ತಾ ಇರುವಂತದ್ದು. ಎಣಿಕೆ ಕೇಂದ್ರದ ಸುತ್ತ 400 ಪೊಲೀಸರು, ಸಂಚಾರಿ ಪೊಲೀಸರ ಕಾವಲ ಪಡೆಯನ್ನ ಕೂಡ ಮೀಸಲಿರಿಸಿರುವಂತದ್ದು. ಬೆಂಗಳೂರಲ್ಲಿ ಮತ ಎಣಿಕೆ ಸುತ್ತಮುತ್ತ ಸೆಕ್ಷನ್ 144 ಜಾರಿಯನ್ನ ಮಾಡಲಾಗಿದೆ. ಮತ ಎಣಿಕೆ ಕೇಂದ್ರಕ್ಕೆ ನಗರದ ಹಲವೆಡೆ ಬಂದೋಬಸ್ತನ್ನ ಮಾಡಲಾಗಿರುವಂತದ್ದು. ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಲು ಸೂಕ್ತ ಬಂದೋಬಸ್ತನ್ನ ಮಾಡಿಕೊಳ್ಳಲಾಗುತ್ತೆ. ಇನ್ನ ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸರ ನಿಯೋಜನೆಯನ್ನ ಮಾಡಲಾಗಿರುವಂತದ್ದು. ಒಟ್ಟಾಗಿ ಜೂನ್ 4 ನಾಳೆ ಒಂದು ಮಹಾಯುದ್ಧದ ಚುನಾವಣಾ ಫಲಿತಾಂಶ ಬರ್ತಾ ಇರುವಂತದ್ದು. ಈ ಒಂದು ಫಲಿತಾಂಶದ ಹಿನ್ನೆಲೆಯಲ್ಲಿ ಚುನಾವಣಾ ಫಲಿತಾಂಶಕ್ಕೆ ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೋಬೇಕು, ಚುನಾವಣಾ ಆಯೋಗ ಆ ಒಂದು ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರುವಂತದ್ದು, ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಲೋಕಸಭಾ ಚುನಾವಣೆಯ ಮತ ಎಣಿಕೆ ಇರೋದ್ರಿಂದ ಈ ಒಂದು ಹಿನ್ನೆಲೆಯಲ್ಲಿ ಬೆಂಗಳೂರಿನ 3 ಮತ ಎಣಿಕೆ ಕೇಂದ್ರಗಳಲ್ಲಿ ಹೆಚ್ಚಿನ ಭದ್ರತೆಯನ್ನ ಒದಗಿಸಲಾಗಿರುವಂತದ್ದು. ಇನ್ನ ಮತ ಎಣಿಕೆ ಕೇಂದ್ರಗಳಲ್ಲಿ ಒಟ್ಟಾರೆಯಾಗಿ 1,500ಕ್ಕೂ ಹೆಚ್ಚು ಅಧಿಕಾರಿಗಳನ್ನ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿದೆ. 13 ಸಶಸ್ತ್ರ, 4 QRT ತಂಡಗಳ ನಿಯೋಜನೆಯನ್ನ ಕೂಡ ಮಾಡಲಾಗಿರುವಂತದ್ದು. ನಾಳೆ ಲೋಕಸಭಾ ಮತ
ಎಣಿಕೆ ನಡೆಯುವಂತಹ ದಿನ ಆಗಿರುವಂತದ್ದು, ಮಹಾಯುದ್ಧದ ಒಂದು ಫಲಿತಾಂಶ ಬರುವಂತಹ ದಿನ. ಹೀಗಾಗಿ ಎಲ್ಲೆಲ್ಲಿ ಏನೇನೆಲ್ಲ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ, ಚುನಾವಣಾ ಆಯೋಗ ಇದು ಭದ್ರತೆಯನ್ನ ಒದಗಿಸಲಾಗ್ತಾ ಇರುವಂತದ್ದು. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ. ಡೆಸ್ಕ್ ಲೈವ್ ಇಂದ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ವೀರೇಶ್. ವೀರೇಶ್, ಲೋಕಸಭಾ ಚುನಾವಣೆಯ ಮತ ಎಣಿಕೆಯ ಹಿನ್ನೆಲೆಯಲ್ಲಿ ಬೆಂಗಳೂರಿನ 3 ಮತ ಕೇಂದ್ರಗಳಲ್ಲಿ ಹೆಚ್ಚಿನ ಭದ್ರತೆಯನ್ನ ಒದಗಿಸಿರುವಂತದ್ದು, ಯಾವ ತಯಾರಿಗಳನ್ನ ಮಾಡಿಕೊಳ್ಳುತ್ತಾ ಇದೆ, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗೋದಾದ್ರೆ. ಈಗಾಗಲೇ ಲೋಕಸಭಾ ಚುನಾವಣೆಯ ಮತದಾನ ಪ್ರಕ್ರಿಯೆ ಮುಕ್ತಾಯಗೊಂಡಿದ್ದು, ಎರಡು ಹಂತದ ಮತದಾನ ಪ್ರಕ್ರಿಯೆ ಇವಾಗಲೇ ಮುಕ್ತಾಯಗೊಂಡಿದೆ. ಇನ್ನೇನು ಮತ ಎಣಿಕೆ ಕ್ಷಣಗಣನೆ ಪ್ರಾರಂಭವಾಗಿದೆ. ಒಟ್ಟು ರಾಜ್ಯದಲ್ಲಿ 28 ರಾಜ್ಯಗಳಿಗೆ ಮತಕ್ಷೇತ್ರಗಳಿಗೆ 29 ಕಡೆಗಳಲ್ಲಿ ಮತ ಎಣಿಕೆಯನ್ನ ಪ್ರಾರಂಭ ಮಾಡಲಾಗಿದೆ. ಯಾಕಂತಂದ್ರೆ ಈ ಒಂದು ಮತ ಎಣಿಕೆ ಈಗಾಗಲೇ ಬಹಳಷ್ಟು ಬಿಗಿ ಭದ್ರತೆ ಕೂಡ ಏರ್ಪಟ್ಟಿದೆ. ದಕ್ಷಿಣ ಕರಾವಳಿ ಜಿಲ್ಲೆಯಲ್ಲಿ 14 ಸ್ಥಾನಗಳಿಗೆ ಮೊದಲ ಹಂತದ ಮತದಾನವು ನಡೆದಿದ್ದು, ಅದೇ ರೀತಿಯಾಗಿ ಉತ್ತರ ಕೂಡ 14 ಜಿಲ್ಲೆಗಳಿಗೆ ಎರಡನೇ ಹಂತದ ಮತದಾನ ಪ್ರಕ್ರಿಯೆಯು ಮೇರಂದು ಕೂಡ ನಡೆದಿತ್ತು. ಹೀಗಾಗಿ ಈ ಒಂದು ಒಟ್ಟು ಎಲ್ಲ ಮತದಾನ ಕ್ಷೇತ್ರಗಳಲ್ಲಿ ಬಹಳಷ್ಟು ಬಿಗಿ ಭದ್ರತೆಯನ್ನ ಏರ್ಪಡಿಸಿದ್ದೀನಿ ಅಂತ ಹೇಳ್ಬೋದು. ನಾಳೆಯಿಂದ ಸರಿಯಾಗಿ 8 ಗಂಟೆಗೆ ಒಂದು ಮತದಾನ ಎಣಿಕೆ ಪ್ರಕ್ರಿಯೆ ಪ್ರಾರಂಭವಾಗಲಿ. ಮೊದಲಿಗೆ ಅಂಚೆ ಮತಗಳನ್ನ ಎಣಿಸೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ರೆ, ಈಗಾಗಲೇ ಅಂಚೆ ಮತಗಳಿಗೆ ಸಪರೇಟ್ ಆದಂತ ಒಂದು ಕೊಠಡಿಗಳು ಏರ್ಪಾಡು ಮಾಡಲಾಗಿದೆ. ಹೀಗಾಗಿ ಮೊದಲನೇದಾಗಿ ಮತದಾನ ಎಣಿಕೆಯನ್ನ ಅಂಚೆ ಮತಗಳನ್ನ ಎಣಿಕೆ ಕೂಡ ಮಾಡುವಂತದ್ದು. ಇನ್ನು ಈಗಾಗಲೇ ಏನಂತಂದ್ರೆ ಅಲ್ಲಿನ ಒಂದು ಸಿಬ್ಬಂದಿಗಳಿಗೆ ಸರಿಯಾದಂತ ಒಂದು ತರಬೇತಿಯನ್ನ ನೀಡಿ, ಅಂದ್ರೆ ಮತಗಟ್ಟೆಯ ಸುತ್ತಮುತ್ತ ಆಗಿರ್ಬೋದು, ಎಣಿಕೆ ಆಗಿರ್ಬೋದು, ಹೀಗೆ ಹಲವಾರು ರೀತಿಯಿಂದ ಮತ ಎಣಿಕೆಗೆ ಯಾವುದೇ ರೀತಿಯ ತೊಂದರೆ ಬರದು ಸರಿಯಾದ ಒಂದು ಮತ ಎಣಿಕೆ ಆಗ್ಬೇಕು ಅನ್ನೋ ಒಂದು ರೀತಿಯಲ್ಲಿ ಈಗಾಗಲೇ ಅಲ್ಲಿನ ಎಲ್ಲಾ ಸಿಬ್ಬಂದಿಗೂ ಒಟ್ಟು ನಾವು ಒಟ್ಟಾರೆ ಹೇಳ್ಬೇಕಂದ್ರೆ 13,000ಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿದೆ. ಆ ಒಂದು 13,000ಕ್ಕೂ ಹೆಚ್ಚು ಸಿಬ್ಬಂದಿಗಳಿಗೆ ಈಗಾಗಲೇ ಸರಿಯಾದ ಒಂದು ಚುನಾವಣಾ ಆಯೋಗವು ಸರಿಯಾದ ತರಬೇತಿಯನ್ನ ನೀಡಿ ಅವರಿಗೆ ಒಂದು ಕೇಂದ್ರದಲ್ಲಿ ಇರತಕ್ಕಂಥದ್ದು. ಯಾಕಂತಂದ್ರೆ ನಾಳೆ ಮತ ಎಣಿಕೆ ವೇಳೆ ಯಾವುದೇ ರೀತಿ ಅಂತಂದ್ರೆ ಆಗಬಾರ್ದು ಅನ್ನೋ ಒಂದು ರೀತಿಯಲ್ಲಿ ಅವರಿಗೆ ಒಂದು ತರಬೇತಿಯನ್ನ ನೀಡಲಾಗಿದೆ. ಇನ್ನು ಆ ಎಲ್ಲ ಒಂದು ಕೊಠಡಿಗಳಲ್ಲೂ ಕೂಡ ಜೆರಾಕ್ಸ್ ಮೆಷಿನ್ ಆಗಿರ್ಬೋದು, ಪ್ರಿಂಟಿಂಗ್ ಮೆಷಿನ್ ಆಗಿರ್ಬೋದು, ಹಾಗೆ ಆನ್ಲೈನ್ ವ್ಯವಸ್ಥೆ ಆಗಿರ್ಬೋದು, ಹೀಗೆ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಲಾಗಿದೆ. ಯಾವುದೇ ರೀತಿಯಾದಂತಹ ತೊಂದರೆ ಆಗಬಾರ್ದು ಅನ್ನೋ ಒಂದು ರೀತಿಯಲ್ಲಿ ಕೂಡ ಒಂದು ಸಕಲ ಸಿದ್ಧತೆಗಳನ್ನ ಅಲ್ಲಿ ಕೂಡ ಮಾಡಲಾಗಿದೆ. ಇನ್ನು ಬೆಂಗಳೂರಿನಲ್ಲಿ 3 ಕಡೆಗಳಲ್ಲಿ ಒಂದು ಮತದಾನ ಎಣಿಕೆ ನಡೀತಾ ಇದೆ. ಮೊದಲನೇದಾಗಿ ನಾವು ಹೇಳ್ಬೇಕಾದ್ರೆ ಮೌಂಟ್ ಕಾರ್ಮಿಲ್ ಕಾಲೇಜಿನಲ್ಲಿ ಕೂಡ ಮತದಾನ ಎಣಿಕೆ ನಡೀತಿದೆ. ಅದೇ ರೀತಿ ಸೆಂಟ್ ಜೋಸೆಫ್ ಕಾಲೇಜಿನಲ್ಲಿ ಆಗಿರ್ಬೋದು, ಒಂದು 3ನೇದು SMR ಕಾಲೇಜಿನಲ್ಲಿ ಕೂಡ ಒಂದು ಮತದಾನ ಎಣಿಕೆ ಕೂಡ ಅಲ್ಲಿ ನಡೀತಾ ಇದೆ. ಇನ್ನು ನಾವು ಬಿಗಿ ಭದ್ರತೆ ಬಗ್ಗೆ ಹೇಳೋದಾದ್ರೆ, ಈಗಾಗಲೇ ಸಾಕಷ್ಟು ಅಂದ್ರೆ ಈಗ 2,400 ಅಂದ್ರೆ ಬೆಂಗಳೂರಿನಲ್ಲಿ 2,400 ಪೊಲೀಸ್ ಸಿಬ್ಬಂದಿಗಳನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಈ ಮತದಾನ ಪ್ರಕ್ರಿಯೆ ಮತದಾನ ಎಣಿಕೆ ಪ್ರಕ್ರಿಯೆ ವೇಳೆ ಯಾವುದೇ ರೀತಿಯಾದಂತಹ ಅರಹಿತಕರ ಘಟನೆ ಆಗಬಾರ್ದು ಅನ್ನೋ ಒಂದು ರೀತಿಯಲ್ಲಿ 2,400 ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿದೆ. ಇನ್ನು ಸುತ್ತಮುತ್ತ ನಾವು ನೋಡೋದಾದ್ರೆ ಮತದಾನ ಎಣಿಕೆ ಕೇಂದ್ರದಿಂದ ಒಂದು 100 ಮೀಟರ್ ಆಗಿರ್ಬೋದು, 200 ಮೀಟರ್ ಆಗಿರ್ಬೋದು, ಹೀಗೆ ಸುತ್ತಮುತ್ತಲಿ ಯಾವುದೇ ರಸ್ತೆ ತಡೆ ಆಗಿರ್ಬೋದು, ಈ ಟ್ರಾಫಿಕ್ ವ್ಯವಸ್ಥೆಯಲ್ಲಿ 400 ಟ್ರಾಫಿಕ್ ಪೊಲೀಸ್ ಅಧಿಕಾರಿಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಯಾಕಂತಂದ್ರೆ ಅವ್ರಿಗೂ ಕೂಡ ಈಗ ಸಾಕಷ್ಟು ಅಲ್ಲಿ ಮತ ಎಣಿಕೆ ಕೇಂದ್ರದ ಸುತ್ತಮುತ್ತ ಸಾಕಷ್ಟು ಗಾಡಿಗಳು ಓಡಾಡ್ತಾ ಇದೆ. ಹಾಗಾಗಿ ಅದರ ಮೇಲೆ ಸ್ವಲ್ಪನಾದ್ರೂ ನಿಯಂತ್ರಣ ಇರ್ಲಿ ಅನ್ನೋದಕ್ಕೋಸ್ಕರ ಒಟ್ಟು 400 ಸಿಬ್ಬಂದಿಗಳನ್ನ ಅಲ್ಲಿ ಕೂಡ ಪೊಲೀಸ್ ಟ್ರಾಫಿಕ್ ಪೊಲೀಸ್ ಸಿಬ್ಬಂದಿಗಳನ್ನ ನಿಯೋಜನೆ. ಓಕೆ ವೀರೇಶ್, ಬೆಂಗಳೂರಲ್ಲಿ ಮತ ಎಣಿಕೆ ಸುತ್ತಮುತ್ತ 144 ಸೆಕ್ಷನ್ ಜಾರಿ ಮಾಡಿದ್ದಾರೆ. ಆದ್ರೆ ಸೂಕ್ಷ್ಮ ಪ್ರದೇಶಗಳಿದೆ, ಕೆಲವೊಂದು ಸೂಕ್ಷ್ಮ ಪ್ರದೇಶಗಳಲ್ಲಿ ಯಾವ ರೀತಿ ಒಂದು ಬಂದೋಬಸ್ತನ್ನ ಮಾಡಲಾಗಿರುವಂತದ್ದು, ಈ ಬಗ್ಗೆ ಈಗಾಗಲೇ ಯಾವುದೇ ರೀತಿಯ ಅರಹಿತಕರ ಘಟನೆ ನಡೆಯಬಾರದು ಅನ್ನೋ ಒಂದು ರೀತಿಯಲ್ಲಿ 144 ಸೆಕ್ಷನ್ ಜಾರಿ ಮಾಡಲಾಗಿದೆ. ಈ ಒಂದು ಸೆಕ್ಷನ್ ಅನ್ನ ಯಾರು ಒಂದ್ ವೇಳೆ ಯಾರಾದ್ರೂ ಮೀರಿ ನಡೆದರೆ ಅವ್ರ ಮೇಲೆ ಆಕ್ಷನ್ ತಗೊಳ್ಳುವಂತ ಒಂದು ಕ್ರಮ ಕೂಡ ಜಾರಿ ಮಾಡಲಾಗಿದೆ. ಕಾವ್ಯ,
ಎಸ್, ಥ್ಯಾಂಕ್ ಯು ವೀರೇಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಎಸ್, ಬೆಂಗಳೂರಲ್ಲಿ ಮತ ಎಣಿಕೆಯ ಕೇಂದ್ರಗಳ ಸುತ್ತಮುತ್ತ 144 ಸೆಕ್ಷನ್ ಅನ್ನ ಈಗಾಗಲೇ ಜಾರಿ ಮಾಡಿರುವಂತದ್ದು. ಇನ್ನು ಮತ ಎಣಿಕೆಯ ಕೇಂದ್ರದ ಜೊತೆಗೆ ನಗರದ ಹಲವೆಡೆ ಬಂದೋಬಸ್ತನ್ನ ಮಾಡಲಾಗಿದೆ. ಕಾನೂನು ಮತ್ತು ಸುವ್ಯವಸ್ಥೆಯನ್ನ ಕಾಪಾಡಲು ಸೂಕ್ತ ಬಂದೋಬಸ್ತನ್ನ ಮಾಡಲಾಗಿದ್ದು, ಎಲ್ಲೆಲ್ಲಿ ಸೂಕ್ಷ್ಮ ಪ್ರದೇಶಗಳು ಅಂತ ತಿಳಿದು ಬಂದಿದೆಯೋ ಆ ಒಂದು ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚುವರಿ ಪೊಲೀಸರ ನಿಯೋಜನೆಯನ್ನ ಮಾಡಲಾಗಿರುವಂತದ್ದು. ಒಟ್ಟಾರೆಯಾಗಿ 2400ಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಲಾಗಿದೆ. 13 ಸಶಸ್ತ್ರ ತುಕಡಿಗಳು, 4 QRT ತಂಡಗಳು, 1524 ಅಧಿಕಾರಿಗಳು, 516 ಪೊಲೀಸ್ ಸಿಬ್ಬಂದಿಗಳನ್ನ ಈಗಾಗಲೇ ನಿಯೋಜನೆ ಮಾಡಲಾಗಿರುವಂತದ್ದು. ಇನ್ನು ಸ್ಟ್ರಾಂಗ್ ರೂಮ್ ಬಳಿ ಒಂದು CAPF ತುಕಡಿ ಹಾಗೆ 3 ಶಿಫ್ಟ್ ನಲ್ಲಿ ಬಂದೋಬಸ್ತಾಗಿ ಕರ್ತವ್ಯ ನಿರ್ವಹಣೆ ಮಾಡಲು ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿರುವಂತದ್ದು. ಇನ್ನ ಎಣಿಕೆಯ ಕೇಂದ್ರದ ಸುತ್ತಮುತ್ತ 400 ಸಂಚಾರಿ ಪೊಲೀಸರ ಕಾವಲು ಪಡೆಯನ್ನ ಕೂಡ ನಿಯೋಜನೆ ಮಾಡಲಾಗಿದೆ.